ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಯಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರೆ ಸಮಿತ್ ವ್ಲಾಗ್ಸ್ ಅಂತ ಇತ್ತು, ಆಮೇಲೆ ವ್ಲಾಗರ್ ಕನ್ನಡಿಗ ಅಂತ ಇತ್ತು, ಈಗ ಸಮಿತ್ ಸ್ಟುಡಿಯೋ ಕನ್ನಡ ಅಂತ ಆಗಿದೆ. ಸೊ ಹೆಸರು ಹುಡ್ಕೋದ್ರಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಸ್ವಲ್ಪ ದಿನಗಳಿಂದ ವ್ಲಾಗ್ ಬಂದಿರಲಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ನನ್ನ ಹೆಲ್ಮೆಟ್ ನೀವೇನು ನೋಡ್ತಾ ಇದ್ದೀರಾ ಈ ಮಿರರಲ್ಲಿ, ಈ ಹೆಲ್ಮೆಟ್ನ ಅಪ್ಗ್ರೇಡ್ ಮಾಡಬೇಕಿತ್ತು. ಹಾಗೆ ಸ್ವಲ್ಪ ವರ್ಕ್ ಲೈಫಲ್ಲಿ ಬ್ಯುಸಿ ಇದ್ದೆ. ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಪ್ಡೇಟ್ ಅಂತ ಹೇಳಿದ್ರೆ, ನನಗೊಂದು ರೈಡಿಂಗ್ ಪಾರ್ಟ್ನರ್ ಬೇಕಿತ್ತು. ಸೊ ಒಂದಷ್ಟು ಜನ ವ್ಲಾಗರ್ಸ್ಗಳನ್ನ ನಾನು ರೀಚ್ ಔಟ್ ಆಗಿದ್ದೀನಿ. ಸೊ ಅನ್ಫಾರ್ಚುನೇಟ್ಲಿ ಅವರು ಅವರವರ ಗ್ರೂಪ್ ಜೊತೆ ಬ್ಯುಸಿ ಇದ್ರು. ಅವ್ರು ತಪ್ಪಂತ ಹೇಳಲ್ಲ. ಸೊ ಹಾಗೆ ನನಗೆ ಇವತ್ತೊಬ್ಬರು ರೈಡಿಂಗ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾರು ಅಂತ. ಇದೆಲ್ಲಕ್ಕಿಂತ ಮುಂಚೆ ನಾನು ಹೆಲ್ಮೆಟ್ನ ಅಪ್ಡೇಟ್ ಮಾಡಬೇಕು. ಸೊ ಅವ್ರನ್ನ ಮೀಟ್ ಮಾಡಿ ಯಾವ ಹೆಲ್ಮೆಟ್ಟು ಏನು ಎಂತ ಕತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಸೊ ಚಾನಲ್ನ ನೋಡ್ತಾ ಇರಿ, ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಪ್ಪ ಇವನು ಗಾಡಿನೇ ಓಡಿಸ್ತಾ ಇಲ್ಲ, ವ್ಲಾಗ್ ಹಂಗೆ ಮಾಡ್ತಾ ಇದ್ದಾನೆ ಕೂತ್ಕೊಂಡು ಅಂತ ಅಂದ್ಕೊಂಡ್ರೆ, ಸೊ ಗಾಡಿ ಓಡಿಸ್ಕೊಂಡು ಹೋದರೆ ವಿಂಡ್ ನಾಯ್ಸ್ ಇರುತ್ತೆ. ಸೊ ಅದು ಈ ಹೆಲ್ಮೆಟಲ್ಲಿ ಪ್ರಾಬ್ಲಮ್ಮು. ಸೊ ಹಾಗಾಗಿ ಮತ್ತೆ ಈ ಒಳ್ಳೆ ಬೈಕಿಗೆ ಒಂದು ಒಳ್ಳೆ ಹೆಲ್ಮೆಟ್ ಬೇಕೇ ಬೇಕು. ನನ್ನ ಹತ್ರ ಇರೋದೀಗ ವೇಗ ಬನ್ನಿ. ಸೊ ಅದು ತುಂಬ ಬೇಸಿಕಲಿ ಕಾಪ್ಸ್ಗಳಿಂದ ತಪ್ಪಿಸ್ಕೊಳ್ಲಿಕ್ಕೆ ಆ ಹೆಲ್ಮೆಟ್ನ ಯೂಸ್ ಮಾಡ್ಬೋದು ಅನ್ಬೋದು. ಬೇರೆ ಏನು ಬೆನಿಫಿಟ್ಸ್ ಇಲ್ಲ. ಅದಕ್ಕೆ ಸ್ವಲ್ಪ ಅಪ್ಗ್ರೇಡೆಡ್ ಹೆಲ್ಮೆಟ್ಸ್ ನೋಡೋಣ ಅಂತ. MT ಇಲ್ಲ LS2. ಮತ್ತು ವ್ಲಾಗ್ ಮಾಡಬೇಕಾದ್ರೆ ವಾಯ್ಸು, ಆಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ಇದರಲ್ಲಿ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ರೆ ವಿಂಡ್ ಬ್ಲಾಸ್ಟ್ ಬರುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಹೀಗಾಗಿ ನಾನು ನಿಂತ್ಕೊಂಡು ಗಾಡೀಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಟೋಟಲಾಗಿ ಈಗ ರೈಡ್ ಮಾಡ್ಕೊಂಡು ಹೋಗೋಣ. ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಆಡಿಯೋ ಕ್ವಾಲಿಟಿ ಬರುತ್ತೆ ಅನ್ನೋದು. ಸೊ ಆಡಿಯೋ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಗಳನ್ನ ಹಾಕ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಆಡಿಯೋ ಕ್ವಾಲಿಟಿದ್ದು ಹೆಂಗಿದೆ, ನಾಯ್ಸ್ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದು. ಏನು ಗೊತ್ತಾ, ನೋಡೋರಿಗೆ ಒಬ್ಬರಿಗೆ ಅಲ್ಲ, ಎಡಿಟ್ ಮಾಡಬೇಕಾದ್ರೆ ತುಂಬ ಕಿರಿಕಿರಿ ಆಗಿಬಿಡುತ್ತೆ, ಹಿಂಸೆ ಆಗಿಬಿಡುತ್ತೆ, ಗಸ ಅಂತ ಸೌಂಡ್ ಬರ್ತಾ ಇರುತ್ತೆ. ಇದು ನಾನು GoPro ಮಿಸ್ಟೇಕ್ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಯಾರೋ ಹೇಳಿದ್ರು ವಿಂಡ್ ಬ್ಲಾಸ್ಟ್ ಪ್ರಾಬ್ಲಮ್ಮು. ಸೊ ಏರ್ ಲೀಕೇಜ್ ಇದ್ದರೆ ಮತ್ತು ನಿಮಗೆ ಚಿನ್ ಕೆಳಗೆ ಒಂದು ಕವರ್ ಸಿಗುತ್ತೆ ಆಯಿತಾ. ಆ ಕವರ್ ಟೋಟಲ್ ಕಂಪ್ಲೀಟಾಗಿ ಕವರ್ ಆದರೆ ಏನು ಹೇಳ್ತಾರೆ, ನಿಮ್ಮ ಆಡಿಯೋ ಬಂದುಬಿಟ್ಟು ಕ್ಲಿಯರಾಗಿರುತ್ತೆ. ಸೊ ವೇಗದಲ್ಲೆಲ್ಲ ಬೇಸಿಕ್ ಸ್ವಲ್ಪನೇ ಕೊಟ್ಟಿರೋದು, ಮತ್ತು ಅಲ್ಲಿ ವಿಂಡ್ ನಾಯ್ಸ್ ಎಲ್ಲ ತುಂಬ ಬರುತ್ತೆ. ಸೊ ಇದನ್ನು ನಾನು 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. 3 ಇಯರ್ಸಿಂದ ನನಗೆ ಅಷ್ಟು ಐಡಿಯಾಗಳಿರಲಿಲ್ಲ ಹೆಲ್ಮೆಟ್ನ ಅಪ್ಡೇಟ್ ಮಾಡಬೇಕು ಅನ್ನೋದು. ಈಗ ಈ 3 ಇಯರ್ಸ್ ಮೇಲೆ ಹೆಲ್ಮೆಟ್ಗಳಂದರೆ ಕುಷನ್ ಎಲ್ಲ ಹೋಗುತ್ತೆ, ಹೆಲ್ಮೆಟ್ ಎಕ್ಸ್ಪೈರಿ ಇರುತ್ತೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ಇರ್ಬೋದು, ಅದೊಂದು ಕಾರಣಕ್ಕೆ ಅಲ್ಲ. ಮತ್ತು ನನಗೂ ಒಂದು ಮೈಂಡಲ್ಲಿತ್ತು, ನಾನು ಟ್ರೈ ಮಾಡಿದ್ದೀನಿ ಸುಮಾರು ಹೆಲ್ಮೆಟ್ಗಳನ್ನ. ಸೊ ಸ್ವಲ್ಪ ಈ ಪ್ರೀಮಿಯಮ್ ಹೆಲ್ಮೆಟ್ಸ್ಗಳು ಕಂಫರ್ಟ್ ಆಗಿರ್ಬೋದು, ಮತ್ತು ಅದರ ಲುಕ್ ಆಗಿರ್ಬೋದು, ಅದರ ಫೀಚರ್ಸ್ಗಳಾಗಿರ್ಬೋದು ಚೆನ್ನಾಗಿದೆ. ಸೊ ಅದನ್ನು ಅಪ್ಡೇಟ್ ಮಾಡೋಣ ಅಂತ. ಅದ್ರ ಜೊತೆಗೆ ಒಂದು ಇಂಟರ್ಕಾಮ್ ತೊಗೊಳ್ಬೇಕು. ಇಂಟರ್ಕಾಮ್ ಸದ್ಯಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದರೆ ನನ್ನ ಬಜೆಟ್ಟಿಗೆ ಹೆಲ್ಮೆಟ್ಟಿಗೆ ಸ್ವಲ್ಪ ಅದು ಎಕ್ಸ್ಪೆನ್ಸಿವು. ನನ್ನ ಬಜೆಟ್ಟಿಗೆ ಹೆಲ್ಮೆಟ್ ಸ್ವಲ್ಪ ಎಕ್ಸ್ಪೆನ್ಸಿವು. ಹೀಗಾಗಿ ನಾನು ನೋಡ್ತೀನಿ ಯಾವ್ದು ಮ್ಯಾನೇಜ್ ಮಾಡ್ಬೋದು ಅಂತ. ಯಾವ ಶಾಪ್ ಅಂತ ನಾನು ಇವತ್ತು ಈಗ ಹೆಸರು ಹೇಳಿದ್ರೆ ಮಾಡ್ತೀರಾ ಗೊತ್ತಾ, ಆಮೇಲೆ ನೀವು ಡಿಸೈಡ್ ಮಾಡ್ಕೊಂಡು ಬಿಡ್ತೀರಾ, ಓಕೆ ಇದೇ ಹೆಲ್ಮೆಟ್ನ ತೊಗೊಳ್ತಾನೆ ಅನ್ನೋದು. ಸೊ ನನ್ನ ಚಾನಲ್ನ ವಾಚ್ ಮಾಡಿ ಕಂಟಿನ್ಯೂಸ್ ಆಗಿ, ಆಮೇಲೆ ಯಾವ ಹೆಲ್ಮೆಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲೇ ರೆಗ್ಯುಲರಾಗಿ ಶಾರ್ಟ್ ರೈಡು, ಲಾಂಗ್ ರೈಡು ಎಲ್ಲ ಮಾಡೋ ಪ್ಲ್ಯಾನ್ಗಳಿದ್ದಾವೆ. ಜೊತೆಗೆ ಮಾಡ್ತೀವಿ. ನಮಗೆ ಸಪೋರ್ಟ್ ಬೇಕಾಗಿದೆ. ಯಾವುದೇ ಕಂಟೆಂಟ್ ಹಾಕಿದೆ ನನ್ನ ಚಾನಲಲ್ಲಿ ಕ್ಲೋಸ್ ಟು 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಕಡೆನೇ ಹೋಗೋಣ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಿಗ್ನಲ್ ಕಾಯಬೇಕು. ಸೊ ಇಲ್ಲಾಂದರೆ ಸಿಗ್ನಲ್ ಕಾಯೋದು ಬೇಡ, ಹೀಗೆ ನುಗ್ಗಿಬಿಟ್ಟು ಸ್ವಲ್ಪ ಟ್ರಾಫಿಕಲ್ಲಿ ರಪ್ ಅಂತ ಹೋದರೆ ಆಯಿತು. ಸೊ ಈಗ ಟಾಟಾ ಕರ್ವ್ ನೋಡ್ರಿ, ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ. ಸೊ ನೋಡಿ, ಇಲ್ಲಿ ಸಿಗ್ನಲಲ್ಲಿ ವೆಯ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಕಡೆಯಿಂದ ಬಂದಿದ್ದು. ಸೊ ನಾನೀಗ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಹೋಗಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಕೆಳಗಡೆಯಿಂದ ಹೋದರೆ ಫುಲ್ಲು ಟ್ರಾಫಿಕ್ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಇಲ್ಲೊಂದು ಸ್ವಲ್ಪ ಲೈನ್ ಉದ್ದ ಇರುತ್ತೆ ಆಯಿತಾ. ನೋಡಿ ಇಲ್ಲಿ ನಿಮ್ಗೆ ಲೈನ್ ಕಾಣಿಸುತ್ತಾ. ಸೊ ಅದಕ್ಕೆ ನಾವೇನು ಮಾಡಬೇಕು, ಒಂದು 2 ಸೆಕೆಂಡಲ್ಲ, ಒಂದು 60 ಸೆಕೆಂಡ್ಸ್ ಇರುತ್ತೆ. 60 ಸೆಕೆಂಡ್ಸ್ ಈ ಕಡೆ ಬಂದುಬಿಟ್ಟು, ಹೌದು, ಈ ಟೆಕ್ ಪಾರ್ಕ್ ಸೈಡ್ ರೋಡ್ ಇದೆಯಲ್ಲ, ಆ ರೋಡಿಂದ ನಾವು ಇಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿ ಈ ಕಡೆ ಸೈಡು ಬೇಸಿಕಲಿ ಕಮ್ಮಿ ಇರುತ್ತೆ. ನೀವೇನು ಬ್ಯಾಕ್ ಸೈಡ್ ನೋಡಿದ್ರಲ್ವ, ಬ್ಯಾಕ್ ಸೈಡಲ್ಲಿ ಟ್ರಾಫಿಕ್ ಒಂದು ಸ್ವಲ್ಪ ಜಾಸ್ತಿ. ಅದು ನೀವೇನು ಹೊಸೂರಿಂದ ಇದಕ್ಕೆ ಬರ್ತಿರಲ್ವ, ಸಿಲ್ಕ್ ಬೋರ್ಡಿಗೆ ಹೋಗ್ತಿರಲ್ಲ, ಆ ಸೈಡ್. ಈ ಎಲೆಕ್ಟ್ರಾನಿಕ್ ಸಿಟಿ ವೆಸ್ಟ್ ಸೈಡ್ ಅಂತ ಹಾಕಿದ್ದಾರೆ ನೋಡಿ.
ಸೊ ಇಲ್ಲಿ ಬೈಕ್ಗಳಿಗೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ನೀವು ನೋಡಿದ್ರೆ ತೋರಿಸ್ತೀನಿ ನೋಡಿ, ಆ ಕಡೆ ಬೈಕ್ ಲೇನ್ ಇದೆ. ನಾನು ಅಲ್ಲಿ ಹೋಗಿಬಿಟ್ಟೆ ತೋರಿಸ್ತೀನಿ ನಿಮ್ಗೆ, ಅಲ್ಲಿ ಕಮ್ಮಿ ಇರುತ್ತೆ. ಸೊ ಯಾರಾದರೂ ನೀವು ಹಿಂಗೆ ಬರಬೇಕು ಅಂತೀರೋ ಒಂದು ಎರಡು ನಿಮಿಷ ಈ ಕಡೆಯಿಂದ ಅಲ್ಲಿ ಲೆಫ್ಟ್ ತೊಗೊಂಡು ಟರ್ನ್ ನೋಡ್ಕೊಂಡು ಬಂದರೆ ಆಯಿತು, ಮುಗೀತು, ಅಲ್ಲಿಂದ ಹೋಗ್ಬೋದು. ನಾನು ಆಲ್ರೆಡಿ ಬೆಳಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈವರ್ ಮೇಲೆ ಬಂದಿದ್ದು, ಈಗ ವಾಪಸ್ ಹೋಗ್ತಾಯಿದ್ದೀನಿ. ಸೊ 2 ವೇ ತೊಗೊಂಡಿದ್ದೀನಿ. ಈ ಒಂದು ಸಿಗ್ನಲ್ ಕ್ರಾಸ್ ಮಾಡಿದ್ರೆ ಆಯ್ತು, ಇನ್ನೇನು ಇಲ್ಲ. ನಿಲ್ಲಕ್ಕೆ ಇಷ್ಟಪಡಲ್ಲ. ಸೊ ನಾವು ಹಾಗೆ ಮುಂಚೆ ಹಾಗೆ ಅದೇ ಥರ ಹೋಗ್ತಾಯಿದ್ವಿ, ಗೊತ್ತಿರಲ್ಲ ಕೆಲವ್ರಿಗೆ ಒಬ್ಬರಿಗೆ. ಸೊ ಅವ್ರು ಹಾಗೆ ಬರ್ತಾರೆ. ಸೊ ನಿಯರ್ ಬೈ ಇದೆ. ಸೊ ಇದನ್ನು ತಗೊಳೋದ್ರಿಂದ ಒಂದು ಅಡ್ವಾಂಟೇಜ್ ನಮಗೆ, ಈ ರೋಟಲ್ಲಿ ಹೋಗ್ಬೋದು. ಮುಂದೆ ಹೋಗ್ಬೇಕಾ? ಓಕೆ, ನಾನು ಯಾವಾಗಲೂ ಆ ಕಡೆ ಲಾಸ್ಟ್ ಸೈಡಲ್ಲಿ ಹೋಗ್ತಾಯಿದ್ದೆ. ಸೊ ನಾನು ಆ ಸೈಡಲ್ಲಿ ಹೋಗ್ತಾಯಿದ್ದೆ. ಸೊ ಆ ಸೈಡಲ್ಲಿ ಹೋದಾಗ ಅಲ್ಲಿ ಫಸ್ಟಲ್ಲೇ ಕೌಂಟರ್ ಇರ್ತಿತ್ತು. ಸೊ ಈ ಸೈಡಲ್ಲಿ ಏನಾಗ್ತಿದೆ, ಕೌಂಟರ್ ಬಂದು ಫ್ರಂಟಲ್ಲಿದೆ. ಸೊ ನಾನು ಅವ್ರು ಹೇಳಿದ್ರ ಮೇಲೆ ಗೊತ್ತಾಗಿದ್ದು. ಸೊ ಇಲ್ಲಿ ಬಂದರೆ ನೋಡಿ, ಇಷ್ಟೇ ಫಾಸ್ಟಾಗಿ ಹೋಗ್ಬೋದು ನೀವು. ಅಲ್ಲಿ ಲೈನಲ್ಲಿ ನಿಂತು ವೆಯ್ಟ್ ಮಾಡಿ ಹೋಗ್ಬೇಕನ್ನೋ ಏನೋ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ. ಹೊಸೂರು ಸೈಡಿಂದ ಬರೋರು ಈ ರೋಡಿಗೆ ಕನೆಕ್ಟ್ ಆಗ್ತಾರೆ. ಈ ರೋಡಿಗೆ ಕನೆಕ್ಟ್ ಆಗಿ ಅಲ್ಲಿ ಮುಂದೆ ಜಾಯ್ನ್ ಆಗುತ್ತೆ, ಅಲ್ಲಿಂದ ಟ್ರಾವೆಲ್ ಮಾಡ್ಬೋದು. ನನಗೆ ಗೊತ್ತಿಲ್ಲ ಹೇಗಿದೆ ವಾಯ್ಸು ಅನ್ನೋದು. ತುಂಬ ವಿಂಡ್ ಬ್ಲಾಸ್ಟ್ ಇದ್ದರೆ ಸಾರಿ. ನೋಡೋಣ, ಒಂದು ಹೊಸ ಹೆಲ್ಮೆಟ್ ತೊಗೊಂಡ್ಮೇಲೆ ಒಂದು ಹೊಸ ಸೆಟಪ್ ಮಾಡಿ ಮತ್ತೊಂದಷ್ಟು ಟ್ರಯಲ್ ಆ್ಯಂಡ್ ಎರರ್ನ ಮಾಡ್ತೀನಿ. ಹೋಪ್ಫುಲಿ ಅದರಲ್ಲಿ ವಿಂಡ್ ನಾಯ್ಸ್ ಬರಬಾರ್ದು. ಸರಿ, ಹಾಗಾದರೆ ನಾವು ನಮ್ಮ ಹೊಸ ಯೂಟ್ಯೂಬರ್ನ ಮತ್ತು ಹೊಸ ಹೆಲ್ಮೆಟ್ನ ಮೀಟ್ ಮಾಡೋ ಜಾಗದಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ. ಸೊ ಹರಿಯನ್ ಇಸ್ ಹಿಯರ್. ಬ್ರೋ, ನಿಮ್ಮ ಚಾನಲ್ ಹೆಸರು? ಲೈಫ್ ವಿತ್ ವೀಲ್ಸ್ 47 ಅಂತ. ಓಕೆ, ಲೈಫ್ ವಿತ್ ವೀಲ್ಸ್ 47, ರೈಟ್. ಓಕೆ, ಸೊ ನನ್ನ ಚಾನಲ್ ಬಗ್ಗೆ ಹೇಳ್ತೀನಿ. ಸೊ ಈಗ ಒಂದು ಜಸ್ಟ್ ಹೆಲ್ಮೆಟ್ ಶೋರೂಮ್ಗೆ ಹೋಗೋಣ, ಏನು ಮಾಡೋಣ? ಫಸ್ಟ್ ಹೆಲ್ಮೆಟ್ ಶೋರೂಮ್ಗೆ ಹೋಗೋಣ. ಓಕೆ, ಅಲ್ಲಿ ನಿಮ್ಗೆ ಬೇಕಿದ್ದ ಹೆಲ್ಮೆಟ್ ಫಸ್ಟ್ ರಿಸರ್ಚ್ ಮಾಡೋಣ. ಹಾಂ, ಓಕೆ. ಲೈಕ್ ವಿಚ್ ಅವರ್ ಗ್ರಾಫಿಕ್ಸ್ ಯಾವ್ದು ಚೆನ್ನಾಗಿರುತ್ತೋ. ಹಾಂ, ಓಕೆ. ಆಮೇಲೆ ಅದು ಎನಿಥಿಂಗ್ ಎಲ್ಸ್ ವಿ ವಿಲ್ ಡಿಸ್ಕಸ್ ಆನ್ ದ ಬ್ಲಾಗ್. ಶೋರ್ ಬ್ರೋ, ಓಕೆ, ಫೈನ್. ಓಕೆ, ಹಾಗಾದ್ರೆ ಅಲ್ಲೇ ಹೋಗೋಣ ಅಲ್ಲ? ನಾನು ಫಾಲೋ ಮಾಡ್ತೀನಿ ನಿಮ್ಮನ್ನ. ಸರಿ, ನನ್ನ ಬಜೆಟ್ಟು 10,000 12,000 ಸೊ ಒಂದು ಒಳ್ಳೆ ಹೆಲ್ಮೆಟು ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೇಫ್ಟಿಗಿಂತ ಬೇರೆ ದೊಡ್ಡ ಆಪ್ಷನ್ಗಳು ಯಾವುದೂ ಇರೋದಿಲ್ಲ. ಸೊ ಒಂದು ಸೇಫ್ಟಿಗೆ, ಇನ್ನೊಂದು ವಿಂಡ್ ನಾಯ್ಸ್ಗೆ. ನಿಮ್ಗೆ ಈ ಹೆಲ್ಮೆಟಲ್ಲಿ ಕೇಳಿಸ್ತಾ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಸೊ ಬಟ್ ಸಿಕ್ಕಾಪಟ್ಟೆ ವಿಂಡ್ ನಾಯ್ಸ್ಗಳೆಲ್ಲ ಇರುತ್ತೆ ಈ ಹೆಲ್ಮೆಟಲ್ಲಿ. ಹಾಗಾಗಿ ನೋಡಿ, ಅವ್ರು ಹಾಕ್ಕೊಂಡಿರೋದು MT-33. ಸೊ ಇದೇ ಥರ ಒಂದು ಒಳ್ಳೆ ಹೆಲ್ಮೆಟ್ನ ನಾನು ತೊಗೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ದಿನಗಳಿಂದ ಇತ್ತು ಇಂಟೆನ್ಷನು. ಬಜೆಟ್ಟು ಅದು ಇದು ಅನ್ನೋ ಒಂದು ಕಾರಣಾಂತರಗಳಿಂದ ಡಿಲೇ ಆಯಿತು. ಸೊ ಒಂದು ಹೆಲ್ಮೆಟು, ಒಂದು ಇಂಟರ್ಕಾಮ್ ಸದ್ಯಕ್ಕೆ ಈ ವ್ಲಾಗಲ್ಲಿ ನಾವು ತೊಗೊಳೋದಿಲ್ಲ. ಸೊ ಫ್ಯೂಚರಲ್ಲಿ ನಾವು ಇಂಟರ್ಕಾಮ್ನ ತೊಗೊಳೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಬೆಸ್ಟ್ ಇಂಟರ್ಕಾಮ್ ಯಾವುದಂತ ನೋಡಿಬಿಟ್ಟು ನಮ್ಮ ಬಜೆಟ್ ಒಳಗೆ ಬರುವಂಥ ಇಂಟರ್ಕಾಮ್ನ ನಾವು ತೊಗೊಳ್ತೀವಿ. ಸೊ ಹಾಗೆ ಈಗ ಒಂದು ಸಣ್ಣ ಮೀಟಪ್ಪು. ಸೊ ಮುಂಚೆ ನಾವು ಮೀಟಪ್ ಮಾಡಿಲ್ಲ. ಸೊ ಗ್ರೂಪಲ್ಲಿದ್ವಿ, ರೈಡಿಂಗ್ ಗ್ರೂಪಲ್ಲಿ. ಸೊ ಅವ್ರು ರೈಡಿಗೆ ಹೋಗ್ಬೇಕಾದ್ರೆ ನಾವು ಜಾಯ್ನ್ ಆಗ್ತಿರ್ಲಿಲ್ಲ, ನಾವು ರೈಡಿಗೆ ಹೋಗ್ಬೇಕಾದ್ರೆ ಅವ್ರು ಜಾಯ್ನ್ ಆಗ್ತಿರ್ಲಿಲ್ಲ, ಕೆಲಸ ಇರೋದ್ರಿಂದ. ಬಟ್ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಟೈಮ್ ಮ್ಯಾಚ್ ಆಗ್ತಾಯಿದೆ. ಸೊ ರೆಗ್ಯುಲರಾಗಿ ಒಂದು ಒಳ್ಳೆ ವ್ಲಾಗ್ನ ಮಾಡ್ಬೋದು ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಕನ್ಸಿಸ್ಟೆನ್ಸಿ ಬೇಕು. ನಾನು ಅದನ್ನು ಕೊಡ್ತಾ ಇರಲಿಲ್ಲ ಎಷ್ಟು ದಿನ. ಸೊ ಇನ್ಮೇಲೆ 100% ಕನ್ಸಿಸ್ಟೆನ್ಸಿ ಕೊಡೋ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಸಲವೂ ಹಾಗೆ ಯಾವುದಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಒಂದು ಐಡಿಯಾ ಇಲ್ಲದೆ ಇರಬೇಕಾದ್ರೆ ಏನಾಗುತ್ತೆ, ನಾವು ಮಾಡಬೇಕಾದ್ರೆ ತುಂಬ ತಪ್ಪುಗಳಾಗುತ್ತೆ. ಟೈಮ್ ಕ್ಲಾಶ್, ಸ್ಪೆಷಲಿ ಇದರಲ್ಲಿ ಟೈಮ್ ಕ್ಲಾಶ್ಗಳಾಗುತ್ತೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಒಂದು ವ್ಲಾಗ್ ಮಾಡಬೇಕು ಅನ್ನೋದೊಂದು ಉದ್ದೇಶ. ಸೊ ಒಂದು MT-3 MT-4 ನೋಡಿದ್ದೀನಿ. ಅದು ಬಿಟ್ಟು ವೂಲ್ಫ್ ಅಂತ ಒಂದು ಬ್ರ್ಯಾಂಡ್ ಇದೆ, ಆಕ್ಸೆಸ್ ವೂಲ್ಫ್ ಅಂತ. ಸೊ ಆ ಬ್ರ್ಯಾಂಡ್ನ ಒಂದು ನೋಡಿದ್ದೀನಿ. ಸೊ ಎರಡು ಬ್ರ್ಯಾಂಡಲ್ಲಿ 3-4 ಹೆಲ್ಮೆಟ್ ಆಪ್ಷನ್ಸ್ಗಳಿದ್ದಾವೆ. ಸೊ ಅದನ್ನು ನೋಡಿ, ಸೊ ಯಾವುದು ಬೆಸ್ಟು, ಯಾವುದು ಚೆನ್ನಾಗಿದೆ, ನನಗೆ ಏನಾದರೂ ಆಫರ್ ಇದೆಯಾ. ಯೂಶ್ವಲಿ MT ಮೇಲೆ ಆಫರ್ ಇರೋದಿಲ್ಲ ಅಂತ ನಾನು ಕೇಳ್ಪಟ್ಟಿರೋದು. ಹಾಗೆ ವೂಲ್ಫ್ ಮೇಲೂ ಅಷ್ಟು ಜಾಸ್ತಿ ಆಫರ್ ಇರೋದಿಲ್ಲ ಅಂತ. ಈ ಜಾಗದಲ್ಲೆಲ್ಲ ಎಷ್ಟೆಲ್ಲ ಓಡಾಡಿದ್ದೀನಿ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ಆಯಿತಾ. ಆಮೇಲೆ ಈ ಥರ ಕೆಲಸ ಇದ್ದಾಗ ಈ ಲೊಕೇಶನಿಗೆ ಆಮೇಲೆ ಫ್ಲ್ಯಾಶ್ ಆಯ್ತು, ಓ ಇಲ್ಲೇ ಇತ್ತಾ ಶೇ ಅಂತ ಹೇಳೋದು. ಸೊ ಇವತ್ತು ಹಾಗೆ ಆಗಿದ್ದು, ಓ ಇಲ್ಲೇ ಇದೆಯಾ ಅಂತೇಳಿ. ಎಷ್ಟು ಸಲ ನನ್ನ ಫ್ರೆಂಡ್ನ ಡ್ರಾಪ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಸೊ ನಾನು ಸೈನ್ ಬೋರ್ಡ್ಸ್ಗಳನ್ನ ಓದೋದಿಲ್ಲ, ಸ್ವಲ್ಪ ಕಮ್ಮಿ ಓದೋದು. ಸೊ ಅದಕ್ಕೆ ಇದೇ ಸಮಸ್ಯೆ ಆಗುತ್ತೆ. ಸೊ ನೀವು ಯಾರಾದರೂ ಲೈಕ್ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದರೆ,
ಸೈನ್ ಬೋರ್ಡ್ಸ್ನ ಓದಿ, ಶಾಪ್ ಹೆಸರುಗಳನ್ನ ಓದಿ, ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಎಲ್ಲಿ ಅಂತ ಹೇಳಿದಾಗ. ಇಲ್ಲ ಅಂತ ಹೇಳಿದ್ರೆ ಇದೇ ಪ್ರಾಬ್ಲಮ್ ಆಗೋದು. ಈಗ ನಾನು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ, ಯಾಕಂದರೆ ಮುಂದೆ ಹೋಗ್ತಾ ನಮ್ಮ ಚಾನಲಲ್ಲಿ ರೆಗ್ಯುಲರಾಗಿ ನೋಡ್ತೀರಾ, ಅವ್ರ ಚಾನಲಲ್ಲಿ ನಾನು ರೆಗ್ಯುಲರಾಗಿ ನೋಡ್ತೀವಿ. ಸೊ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಮೀಟಪ್ ಆಗಬೇಕಂತ. ಬನ್ನಿ ಬ್ರೋ. ಹಾಯ್ ಬ್ರೋ. ಹಲೋ ಹೇಗಿದ್ದೀರಾ ಸ್ನೇಹಿತರೆ, ಹೇಗಿದ್ದೀರಾ? ಸೊ ಬಿಫೋರ್ ನಾನು ಮುಂಚೆ ಕನ್ನಡದಲ್ಲಿ ಮಾಡ್ತಾ ಇದ್ದೆ, ಬಟ್ ನನಗೆ ಸ್ವಲ್ಪ ವರ್ಡ್ಸು ಪ್ರೊನೌನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತಲ್ವಾ. ಸೊ ಐ ಫೀಲ್ ಕಂಫರ್ಟಬಲ್, ಬಟ್ ತೊಂದರೆ ಏನಿಲ್ಲ. ಮುಂಚೆ ನಮ್ಮ ಬ್ಲಾಗ್ಸ್ನಲ್ಲಿ ನಮ್ಮ ಫ್ರೆಂಡ್ ಸಮಿತ್ನ ನೋಡ್ತಾ ಇರ್ತೀರಾ, ಅದೇ ಸೇಮ್ ಅವ್ರಿಗೂ ವೀಡಿಯೋಸ್ನಲ್ಲಿ ನಾನು ಇರ್ತೀನಿ. ಈಗ ನಾನು ಯೂಸ್ ಮಾಡ್ತಾ ಇದ್ದು ಹೆಲ್ಮೆಟ್ ಬಂದುಬಿಟ್ಟು MT Veron 3. ಇದು 22.05 ವರ್ಷನು. ಈಗ ಲೇಟೆಸ್ಟ್ ವರ್ಷನ್ ಬಂದುಬಿಟ್ಟು 22.06 ಬಂದಿದೆ. ಸೊ ಈವನ್ ನಾನು ಅಪ್ಗ್ರೇಡ್ ಮಾಡಬೇಕು MT4, ಬಟ್ ನಾನು ರಿವೀಲ್ ಮಾಡಿಲ್ಲ ಯಾವುದಂತ. ಆಲ್ಮೋಸ್ಟ್ ಅವ್ರು ರಿವೀಲ್ ಮಾಡಿದ್ರು. ಸೊ ನೋಡೋಣ ಯಾವ ಮಾಡಲ್ ಅಂತ ನಾವು ಇನ್ನೂ ರಿವೀಲ್ ಮಾಡಿಲ್ಲ. ಸೊ ಜಸ್ಟ್ MT4, ಬಟ್ ಅದರಲ್ಲಿ ತುಂಬ ವೇರಿಯಂಟ್ಸ್ ಇದೆ. ಸೊ ಒನ್ಸ್ ನಾವು ಒಳಗಡೆ ಹೋಗಿದ ತಕ್ಷಣ ಅದು ಯಾವುದು ಏನು ಅಂತ, ಯಾವ ಥರ ಗ್ರಾಫಿಕ್ಕು, ಅವರು ಮೋಟರ್ ಸೈಕಲ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಿ. ಸೊ ಸ್ಟೇಟ್ ಸ್ಕಿಪ್ ಮಾಡಿದ್ರಲ್ಲ ನೋಡಿ. ಓಕೆ, ಆ್ಯಕ್ಚುಲಿ ನನಗೆ ಹೆಲ್ಮೆಟ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಐಡಿಯಾಸ್ ಕೊಟ್ಟಿದ್ದೆ ಇವರು. ಅದ್ರಲ್ಲಿ ಸರ್ಟಿಫಿಕೇಷನ್ಸು ಮತ್ತು ವರ್ಷನ್ಸು 2. ಎಸ್ಪೆಷಲಿ ದಿಸ್ ಒನ್ DOT ECE ಆ್ಯಂಡ್ ದಿಸ್ 22.05 ಇದೆಲ್ಲ, ಇದು ಆಲ್ವೇಸ್ ನಮಗೆ ಮ್ಯಾಂಡೇಟರಿ. ಆ್ಯಂಡ್ ನಮ್ಮ ಕಂಟ್ರಿನಲ್ಲಿ ಮ್ಯಾಂಡೇಟರಿ ಬಂದುಬಿಟ್ಟು ISI. ದಿಸ್ ಇಸ್ ದ ಮೇನ್. ಓಕೆ, ಇದು 22 ಬಂದುಬಿಟ್ಟು ಇದು ಚೇಂಜಸ್ ಆಗ್ತಾ ಇರುತ್ತಾ? ಅಪ್ಗ್ರೇಡ್ ಆಗ್ತಾ ಇದೆ. ಇಟ್ ಡಿಪೆಂಡ್ಸ್ ಆನ್ ಕಂಪನಿ ಮೇಲೆ. ಅಪ್ಗ್ರೇಡ್ ಟೆಸ್ಟಿಂಗ್ ಎಲ್ಲ ಮೇಲೆ ಸೇರಿಸಬೇಕಾ? ದರ್ ಈಸ್ ಲೆವೆಲ್ 11 ಟೆಸ್ಟಿಂಗ್ ಲೆವೆಲ್ಸ್ ಇದೆ ಬ್ರೋ. ಓಕೆ ಓಕೆ, ಟೆಸ್ಟಿಂಗ್ ಲೆವೆಲ್ಸ್ 11 ಇದೆ. ಅದರಲ್ಲಿ ಇದು ಶಾರ್ಟ್ ಬಂದ್ಬಿಟ್ಟು MT ಅವ್ರದ್ದು ಮಾತ್ರ ಗುಡ್ ಅಟ್. ಹಾಂ, ಅದು ಅವ್ರದ್ದೇ. ನಾನು ಕೇಳ್ಪಟ್ಟಿದ್ದೀನಿ ಆ್ಯಕ್ಚುಲಿ, ಅವ್ರು ಹೇಳಿದ್ರ ಮೇಲೆ ನಾನು ರಿಸರ್ಚ್ ಮಾಡಿರೋದು. ಮಲ್ಟಿಪಲ್ ಟೆಸ್ಟ್ ಆಗಿರುತ್ತೆ. ಮತ್ತು ಟಾಪ್ ಹೆಲ್ಮೆಟ್ಗಳಲ್ಲಿ ಇದೊಂದು ಸೇಫ್ಟಿಯೆಸ್ಟ್ ಹೆಲ್ಮೆಟ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಶಾರ್ಪ್ ರೇಟಿಂಗ್ ಅಂತ ಇರುತ್ತೆ. ಸೊ ಆ ಶಾರ್ಪ್ ರೇಟಿಂಗ್ನಲ್ಲಿ ಈ ಒಂದು MT ಹೆಲ್ಮೆಟ್ ಮಾತ್ರನೇ ಅದು ಆ್ಯಕ್ಚುಲಿ ಆ ಟೆಸ್ಟಿಂಗ್ನಲ್ಲಿ ಪಾಸ್ ಆಗಿದೆ. ಬಿಕಾಸ್ ಅದರ್ ಹೆಲ್ಮೆಟ್ಸ್ನಲ್ಲಿ ಒಂದಿದ್ದರೆ ಈ ಶಾರ್ಪ್ ಇರಲ್ಲ, ಬೇರೆದಲ್ಲ ಶಾರ್ಪೆಲ್ಲ ಇದ್ದರೆ ಮತ್ತು ಬೇರೆದಿರಲ್ಲ. ಬಟ್ ಆಲ್ ಟೆಸ್ಟಿಂಗ್ಸ್ನಲ್ಲಿ 11 ಟೆಸ್ಟಿಂಗ್ಸ್ ಇದೆ. ಆ 11 ಇದು ಪಾಸ್ ಮಾಡಿದ್ದು MT ಮಾತ್ರನೇ. ಸೊ ಆ್ಯಂಡ್ ಬಜೆಟ್ ಪ್ರಕಾರನೂ ಇದು ನಮಗೆ ಅಫೋರ್ಡೆಬಲ್. ಸೊ ನಾನು ಸಜೆಷನ್ ಮಾಡ್ತಾಯಿದ್ದು, ಇದು ನನ್ನ ಫಸ್ಟ್ ಹೆಲ್ಮೆಟ್ಟು. ಆ್ಯಂಡ್ ಸೆಕೆಂಡ್ ಹೆಲ್ಮೆಟ್ ಬಂದುಬಿಟ್ಟು ನಾನು ವೀಡಿಯೋನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ನಾನು ಬೇಸಿಕಲಿ ಐಡಿಯಾ ಇಲ್ಲದೆ ಈ ಹೆಲ್ಮೆಟ್ ಅಂತ ಬಂದಿದ್ದು. ನಿಮ್ಗೆ ಹೆಲ್ಮೆಟ್ ಬಗ್ಗೆ ಡೀಟೇಲ್ ಆಗಬೇಕು ಅಂದರೆ ಅವರು ವ್ಲಾಗ್ ಮಾಡ್ತಾರೆ. ಬ್ರೋ, ನೀವು ಮಾಡಿದ್ದೀರಾ ಹೆಲ್ಮೆಟ್ ಬಗ್ಗೆ ಇನ್ ಡೀಟೇಲ್ ವ್ಲಾಗ್ ಪರ್ಚೇಸ್ ಮಾಡಬೇಕಾದ್ರೆ? ಆ್ಯಕ್ಚುಲಿ ಚಾನಲಲ್ಲಿ ಇದೆಯಾ? ಚಾನಲ್ನಲ್ಲಿ. ಸೊ ಅವ್ರ ಚಾನಲಲ್ಲಿ ಇರುತ್ತೆ. ಬಿಗಿನಿಂಗ್ ಆಫ್ ದ ಚಾನಲ್ನಲ್ಲಿ ಇದೆ. ಲೈಕ್ ಯಾವ್ದು ತೊಗೊಂಡಿದ್ದೀನಿ, ಯಾವ್ದು ತೊಗೊಂಡಿರೋದು ನೀವು? ಆಲ್ಮೋಸ್ಟ್ ಈ ಬೈಕ್ ತಗೊಳ್ಳುವ ಒಂದು 3 ಮಂತ್ಸ್ಗೆ 4 ಮಂತ್ಸ್ಗೆ ಏನೋ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಆಯಿತು, 1.5 ಇಯರ್ ಮೇಲೆ ಆಯಿತು. ಓಕೆ ಓಕೆ. ಸೊ ಅದೇ 1.5 ಇಯರ್, ಕ್ಲೋಸ್ ಟು 2 ಇಯರ್ಸ್ ಅಂತ ಇಟ್ಕೊಳ್ಳಿ. ಸೊ ಅವ್ರು ತೊಗೊಂಡಿದ್ದಾರೆ. ಈಗ ನಾವು ತೊಗೊಳ್ತಾ ಇದ್ದೀವಿ. ನಾವು MT4 ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಪರ್ಚೇಸ್ ಮಾಡಾದಮೇಲೆ ನೋಡ್ತೀನಿ ಗ್ರಾಫಿಕ್ ಯಾವ ಥರ ಇದ್ದಾವೆ ಅಂತ ಹೇಳ್ಬಿಟ್ಟು. ನಾನು MT3 ತೊಗೊಳ್ತೀನಿ ಅಂತ ಹೇಳಿದೆ, ಯಾಕಂದರೆ ಇಂಟರ್ಕಾಮು ತೊಗೊಳ್ಬೇಕಿತ್ತು. ಸೊ ಹರಿನ್ ಏನು ಹೇಳಿದ್ರು, ಇಂಟರ್ಕಾಮ್ ಬೇಡ, ಲೇಟರ್ ತೊಗೊಳ್ಳೋಣ, ಫಸ್ಟು ಹೆಲ್ಮೆಟ್ ಇಸ್ ದ ಮೇನ್. ನೀವು ಪಾಲ್ ತರ್ಬೋದು ಅಂದ್ರೆ ಹೆಲ್ಮೆಟ್ ಹಾಕೊಳ್ಳೇಬೇಕು. ಓಕೆನಾ? ಬಿಕಾಸ್ ಹೆಲ್ಮೆಟ್ ಅನ್ನೋದು ಈಗ ರೀಸೆಂಟಾಗಿ ನನ್ನ ಕೊಲಿಗೆ ಒಬ್ಬರಿಗೆ ಇಲ್ಲಿ ಏಟ್ಬಿಟ್ಟಿದೆ. ಬಿಕಾಸ್ ಅವರು ಹೆಲ್ಮೆಟ್ ಹಾಕಿಲ್ಲ, ಹೈವೇನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ ಅವ್ರಿಗೆ ಇಲ್ಲಿ ಬ್ರೇಕ್ ಆಗಿ ಇನ್ಸೈಡ್ನಲ್ಲಿ ಇರೋದು ಬೋನ್ ಕ್ರ್ಯಾಕ್ ಆಗಿದೆ. ಇದೇ ಹೆಲ್ಮೆಟ್ ಇದ್ದಿದ್ರೆ ಆ ಇಂಪ್ಯಾಕ್ಟ್ ಆಗಲ್ಲ. ದಟ್ ಈಸ್ ವೈ ಆಲ್ವೇಸ್ ಇಫ್ ಯು ಸ್ಪೆಂಡ್ 20,000 ಇದ್ರು 15,000 ಇದ್ರು ನಿಮಗೆ ಅಷ್ಟೊಂದು ಅಮೌಂಟ್ ಬರ್ತಾ ಇದ್ರೆ ಸ್ವಲ್ಪ ಸೇವ್ ಮಾಡಿ ಅದನ್ನು ತಗೊಳ್ಳಿ ದಯವಿಟ್ಟು. ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ಬೋದು. ಎಷ್ಟೋ ಜನ ಹೆಲ್ಮೆಟ್ ಹಾಕಿ ಹೋಗ್ತಾ ಇದ್ದಾರೆ ಆ ಕಡೆ. ನಾವು ಹೆಲ್ಮೆಟ್ ಶಾಪ್ ಎದುರುಗಡೆ ವೀಡಿಯೋ ಮಾಡ್ತಾ ಇದ್ದೀವಿ. ಸೊ ಜಾಸ್ತಿ ಮಾತಾಡೋದು ಬೇಡ, ಒಳಗಡೆ ಹೋಗ್ಬಿಟ್ಟು ಪರ್ಚೇಸಿಂಗ್ ಪ್ಲ್ಯಾನ್ ಮಾಡಿ ಯಾವ್ದು ಪರ್ಚೇಸ್ ಮಾಡ್ತೀವಿ ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಈಗ ಸದ್ಯಕ್ಕೆ ನೀವು ನೋಡ್ಬೋದು ಅವರು ಹಿಮಾಲಯನ್ ಬಂದುಬಿಟ್ಟು ಈ ಹೆಲ್ಮೆಟು LS2 ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಒನ್ ಮೋರ್ ಹೆಲ್ಮೆಟ್ ಇದೆ. ಸೊ ಇದೊಂದು, ಸೊ ಈ ಎಡ್ನಲ್ಲಿ ಯಾವ್ದು ಇದು ಮ್ಯಾಚ್ ಆಗುತ್ತೋ. ಸೊ ಸ್ವಲ್ಪ ಕನ್ಫ್ಯೂಷನ್ನಲ್ಲಿ ಇದ್ದೀವಿ. ಬಟ್ MTನಲ್ಲಿ ಇರೋದು ತುಂಬ ಸ್ಪೇರ್ ಪಾರ್ಟ್ಸು, ಐ ಮೀನ್ ಆಕ್ಸರೀಸು ಸಿಕ್ಕಲ್ಲ ಅಂತ ಹೇಳ್ತಿದ್ರು ಫ್ಯೂಚರ್ನಲ್ಲಿ. ಲೆಟ್ಸ್ ಸಿ, ಐದರ್ ಇದು ಇಲ್ಲಾಂದರೆ ಇದು ಚೂಸ್ ಮಾಡಿಬಿಟ್ಟು ನಾವು ಮತ್ತೆ ಫೈನಲ್ ಆಗಿ ನಿಮಗೆ ಹೇಳ್ತೀವಿ ಈ ಹೆಲ್ಮೆಟ್ ಬಗ್ಗೆ ಏನೇನು ಫೀಚರ್ಸ್ ಇದೆ. ಸ್ಟೇ ಟ್ಯೂನ್. ಸೊ ಏನಪ್ಪ ಅಂತ ಹೇಳಿದ್ರೆ, ಅಲ್ಲೇ MT4 ಹೆಲ್ಮೆಟ್ ಇದ್ದಿಲ್ಲ, MT3 ಇತ್ತು. 3 ಅಂದರೆ 3 Pro ಇತ್ತು. ಸೊ ನಾವು
ತೊಗೊಳ್ಲಿಕ್ಕಾಗಿಲ್ಲ. ಆಮೇಲೆ LS2 ನೋಡಿದೆ, ನೀವು ನೋಡಿರ್ತೀರ ವೀಡಿಯೋದಲ್ಲಿ. ಬಟ್ ಅದೇನೆಂದರೆ ಪ್ರೈಸ್ ತುಂಬ ಜಾಸ್ತಿ ಆಯಿತು, ಸೊ ಸ್ವಲ್ಪ ಕಮ್ಮಿ ಇರಲಿ ಅಂತ. ಆಮೇಲೆ ಇಲ್ಲಿ ನೋಡಿ, ಈ ರೋಡಲ್ಲಿ ಅಲ್ಲಲ್ಲೇ ಬೈಕಿಗೆ ಅಡ್ಡ ಬಂದು ಬೀಳ್ತಾರೆ, ಬಂದು ಆಕ್ಸೆಸರೀಸ್ ಹಾಕ್ಸಿ, ಸರ್ವಿಸ್ ಮಾಡಿಸಿ, ಇದು ಮಾಡಿಸಿ ಅದು ಮಾಡಿಸಿ ಅಂತ. ಸೊ ನೀವು ಮಾಡಿಸೋ ಕಡೆ ಸ್ವಲ್ಪ ಹುಷಾರಾಗಿ ಮಾಡಿಸ್ಕೊಳ್ಳಿ, ನೋಡಿ ಏನು ಎಂತ ಹೇಗೆ ಅನ್ನೋದನ್ನ ನೋಡಿಸ್ಕೊಂಡು ಹುಷಾರಾಗಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫ್ರಾಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನನಗಿಲ್ಲಿ ಏನಾಗಿದೆ ನೋಡಿ, ಇದು PF 1 year 2 year ಗ್ಯಾರಂಟಿ ಅಂತ ಹೇಳ್ತಾರೆ. ಸೊ ಯಾವುದು ಗ್ಯಾರಂಟಿ ಬಂದಿಲ್ಲ, ಹೀಟಿಗೆ ಎಲ್ಲ ಹಾಳಾಗಿಬಿಟ್ಟಿರುತ್ತೆ. ಸೊ ನೋಡ್ಕೊಳ್ಳಿ, ಹೊಸ ಗಾಡಿ ತೊಗೊಂಡು ಇಲ್ಲಿ ಕಮ್ಮಿಗೆ ಬರುತ್ತೆ ಅಂತ ಹೇಳೋಕ್ಕಿಂತ ಒಂದು 1000 ರೂಪಾಯಿ ಜಾಸ್ತಿ ಆಗ್ಬೋದು. ಆ 1000 ರೂಪಾಯಿನ ನೀವು ಅಲ್ಲೇ ಮನೆ ಹತ್ರನೇ ಎಲ್ಲಾದರೂ ಕೊಟ್ಬಿಟ್ಟು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲಿ ಗೊತ್ತಿರೋ ಶಾಪ್ ಇದ್ದರೆ ಯೋಚನೆ ಮಾಡಿ ಮಾಡಿಸಿ. ಸುಮ್ಮನೆ ಕಮ್ಮಿಗಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು ಆಮೇಲೆ ಒಂದಕ್ಕೆ 2 ಖರ್ಚಾಗಲಿಕ್ಕಿದೆ. ಸೊ ಅದ್ರ ಬದಲು ನೋಡ್ಕೊಳ್ಳಿ, ಹಾಗೆ ನೀವು ಆಮೇಲೆ ಮಾಡಿಸ್ಕೊಳ್ಳಿ ನಿಮ್ಗೆ ಬೇಕು ಅಂತ ಅನಿಸಿದ್ರೆ. ಎಷ್ಟೋ ಪ್ರಾಡಕ್ಟ್ಗಳು ನೆಸೆಸರಿನೇ ಇರೋದಿಲ್ಲ. ಸೊ ತಗೊಂಡ್ಮೇಲೆ ಆಮೇಲೆ ಗೊತ್ತಾಯ್ತು, ಈ ಪ್ರಾಡಕ್ಟ್ ನೆಸೆಸರಿ ಇರಲಿಲ್ಲ ನಮಗೆ ಅಂತ. ಸೊ ಫಸ್ಟ್ ನನ್ನ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ನೀವು ಗಾಡಿ ಯಾರೋ ತೊಗೊಳೋರಿದ್ದರೆ ಸೊ ಶೋರೂಮಿಂದ ಹೇಗೆ ಕೊಟ್ಟಿರ್ತಾರೆ ಹಾಗೆ ಓಡಿಸಿ, ಸ್ವಲ್ಪ ಯೂಸ್ ಮಾಡಿ, ಅದ್ರ ಪವರ್ನ ಸ್ವಲ್ಪ ನೋಡ್ಕೊಳ್ಳಿ ನೀವು. ಸೊ ನೋಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅದಾದಮೇಲೆ ಆಕ್ಸೆಸರೀಸ್ ಯಾವ್ದು ಬೇಕೋ 1 by 1 ಆ್ಯಡ್ ಮಾಡ್ಕೊಳ್ಬೋದು. ಜಸ್ಟ್ ಗಾಡಿ ತೊಗೊಂಡ ತಕ್ಷಣ ಈ ಥರ ರೋಡಿಗೆ JC ರೋಡಿಗೆಲ್ಲ ಬಂದು ಹಾಕ್ಸ್ತೀನಿ ಅಂದರೆ ವರ್ತ್ ಇರೋದಿಲ್ಲ. ನಾನು ಮಾಡಿರೋದು ಅದೇ ಮಿಸ್ಟೇಕು, ನೀವು ಮಾಡಬಾರ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ ಮೂವಿ ಗುರು ಇಷ್ಟು ರಶ್ಶು? ಸೊ ಬೇಸಿಕಲಿ ಮೊನ್ನೆ 2-3 ದಿನಗಳಿಂದ ಹುಡುಕ್ತಾ ಇದ್ದೆ ಹೆಲ್ಮೆಟ್ನ. JC ರೋಡಿಗೆ ಹೋಗ್ಲಿಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತು JC ರೋಡಿಗೆ ಹೋಗ್ಬಿಟ್ಟು ಅಲ್ಲೊಂದು 2 ಶಾಪಲ್ಲಿ ಹುಡುಕಿ ಯಾವುದು ಬೆಸ್ಟು, ಯಾವುದು ಸೂಟೇಬಲ್ ಅಂತ ಚೆಕ್ ಮಾಡಿ ಪರ್ಚೇಸ್ ಮಾಡೋಣ ಅಂತ ಇದ್ದೀನಿ. ಸೊ ನನಗೆ ಯಾವಾಗ ಒಂದು ಪರ್ಟಿಕ್ಯುಲರ್ ಸ್ಟೋರಿಗೆ ಹೋದಾಗ ಅಲ್ಲಿನ ಸೇಲ್ಸ್ ರೆಪ್ರೆಸೆಂಟೇಟಿವ್ ಜೊತೆ ಮಾತಾಡಿ ಒಂದಷ್ಟು ಕನ್ಫ್ಯೂಷನ್ಸ್ಗಳಾಗಿದೆ. ಸೊ ಈಗ JC ರೋಡಿಗೆ ಹೋಗ್ಬಿಟ್ಟು ಇನ್ನಷ್ಟು ಕ್ಲಾರಿಟಿಗಳನ್ನ ತಗೊಂಡು ಸೊ ಅಲ್ಲಿ ಯಾವ್ದು ಪರ್ಚೇಸ್ ಮಾಡ್ತೀನಿ ಅಂತ ವ್ಲಾಗ್ ಮಾಡ್ತೀನಿ. ನಾನು ಬೇಸಿಕಲಿ ಈ ಸ್ಟೋರ್ ಒಳಗೆ ಯಾವ್ದು ಪರ್ಚೇಸ್ ಮಾಡ್ತೀನಿ, ಯಾವ ಸ್ಟೋರಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ವ್ಲಾಗ್ನ ಮಾಡೋದಿಲ್ಲ. ಪರ್ಚೇಸ್ ಮಾಡಾದಮೇಲೆ ಯಾವ ಹೆಲ್ಮೆಟ್ನ ಪರ್ಚೇಸ್ ಮಾಡಿದ್ದೀನಿ, ಏನಕ್ಕೆ ಪರ್ಚೇಸ್ ಮಾಡಿದ್ದೀನಿ ಅನ್ನೋ ಡೀಟೇಲ್ಗಳನ್ನ ನಾನು ಅಪ್ಡೇಟ್ ಮಾಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೊತ್ತಲ್ಲ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸೊ ನೀವು ಯಾವಾಗ ಬೆಲ್ ಬಟನ್ ಒತ್ತಿತೀರಾ ಆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನು ಹಾಕಿರೋ ವ್ಲಾಗ್ಗಳನ್ನ ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ, ಬ್ಯಾಟ್ರಿ ಡೌನ್ ಇದೆ. ಸೊ ನಾವು ನಿಮ್ಮನ್ನು ಹೆಲ್ಮೆಟ್ ಪರ್ಚೇಸ್ ಮಾಡಾದಮೇಲೆ ಮೀಟ್ ಮಾಡ್ತೀನಿ. ಹವಾಮಾನ ವೆದರ್ ಬಂದುಬಿಟ್ಟು ಬೇಸಿಕಲಿ ಟೋಟಲಾಗಿ ಮಳೆ ಬರೋ ಥರ ಇದೆ. ನೋಡೋಣ, ಹಾಗೆ ಹನಿ ಮಳೆ ಆಯಿತು ಅಂತ ಹೇಳಿದ್ರೆ ನಾನು ಹೆಲ್ಮೆಟ್ನ ಎತ್ತಿ ಒಳಗಿಡ್ತೀನಿ. ನನ್ನ ಬಕೆಟ್ ಲಿಸ್ಟಲ್ಲಿ 3-4 ಹೆಲ್ಮೆಟ್ಗಳಿತ್ತು. ಸೊ 2 ಪ್ರಯರ್ ಆಗಿತ್ತು. ಸೊ ಯಾವಾಗ ಒಂದಷ್ಟು ಜಾಸ್ತಿ ಇಂಟರಾಕ್ಷನ್ ಮಾಡಿದ್ನೋ, ಒಂದಷ್ಟು ಹೋಗ್ಬಿಟ್ಟು ಸ್ಟೋರ್ಗಳಿಗೆ ವಿಸಿಟ್ ಮಾಡಿ ಸ್ಟೋರಲ್ಲಿ ಡೀಟೇಲ್ಸ್ ಕೇಳಿದ್ನೋ, ನನಗೆ ಒಂದಷ್ಟು ಅನ್ಕಂಫರ್ಟೇಬಲ್ ಅಂತ ಅಲ್ಲ, ಬೇಸಿಕಲಿ ನಾನು ತಿಳಿದಿರೋ ಇನ್ಫಾರ್ಮೇಷನ್ ಪ್ರಕಾರ ಏನೋ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ. ನನಗದು ಸತ್ಯನ ಸುಳ್ಳ ಗೊತ್ತಿಲ್ಲ. ಆ ಕಾನ್ಫ್ಲಿಕ್ಟ್ ಬಗ್ಗೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಹೇಳಲಿಕ್ಕಾಗೋದಿಲ್ಲ. ಸೊ ಹೀಗಾಗಿ ಪರ್ಟಿಕ್ಯುಲರ್ ಒಂದು 2-3 ಹೆಲ್ಮೆಟ್ಟು ಅಲ್ಲೇ ರಿಜೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಆಕ್ಸೆಸರೀಸ್ ಸಿಗೋದು ಸ್ವಲ್ಪ ಟಫ್ ಅಂತ ಹೇಳಿದ್ರು. ವೈಸರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದರ ಏನೇ ಒಂದು ಬ್ರೇಕ್ ಆದರೂ ಅದನ್ನು ಹಾಕ್ಸ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ರು. ಆಮೇಲೆ ಮತ್ತು ಈ ಥರ ಇದ್ದಾಗ ನಾವು ಹೆಲ್ಮೆಟ್ ತೊಗೊಂಡು ಆ ಹೆಲ್ಮೆಟ್ ಏನೋ ಬ್ರೇಕ್ ಡೌನ್ ಆಯಿತು ಅಂತ ತಿಳ್ಕೊಳ್ಳಿ, ಅಲ್ಲೆಲ್ಲ ಏನೋ ಒಂದು ಗ್ಲಾಸ್ ಹೊಡೆದೋಯ್ತು, ಆಮೇಲೆ ವೈಸರ್ ಸಿಕ್ಕಿಲ್ಲ, 10-12 ಸಾವಿರ ಹಾಕಿಬಿಟ್ಟು ಆ ಹೆಲ್ಮೆಟ್ಟಿಗೆ ವೈಸರ್ ಸಿಕ್ಕಿಲ್ಲ, ಇಲ್ಲ ಆಕ್ಸೆಸರೀಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಟೋಟಲಿ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ. ಸೊ ಇದೊಂದು ಕಾರಣಕ್ಕೆ ನಾನು ಅವತ್ತು ಸ್ಟಾಪ್ ಮಾಡಿದೆ ಪರ್ಚೇಸ್ ಮಾಡೋದು. ಮತ್ತು ಇವತ್ತು ಹೊರಟಿದ್ದೀನಿ. ಇವತ್ತು JC ರೋಡಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ತೀನಿ, ವೆಲ್ ಎಸ್ಟಾಬ್ಲಿಷ್ ಸ್ಟೋರ್ಗಳಲ್ಲೇ ಚೆಕ್ ಮಾಡೋದು.
ಚೆಕ್ ಮಾಡಿ ನನಗೆ ಕಂಫರ್ಟೇಬಲ್ ಅನಿಸ್ತು, ಚೆನ್ನಾಗಿದೆ ಅಂತ ಅನಿಸಿದ್ರೆ ದೆನ್ ಐಲ್ ಗೋ ಹೆಡ್ ಆ್ಯಂಡ್ ಪರ್ಚೇಸ್ ಇಟ್. ಇಲ್ಲ ಅಂದರೆ ಹೆಲ್ಮೆಟ್ ಹಂಟ್ ನಡೀತಾನೆ ಇರುತ್ತೆ. ಅದು ಬಿಟ್ಟು ಈಗ ನನ್ನ ಹತ್ರ ಏನು ವೇಗ ಹೆಲ್ಮೆಟ್ ಇದೆ, ಆ ಹೆಲ್ಮೆಟಲ್ಲೇ ನಾನು ವ್ಲಾಗ್ ಮಾಡ್ತೀನಿ. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ತುಂಬ ವಿಂಡ್ ಬ್ಲಾಸ್ಟ್ ಇತ್ತು, ಡಿಸ್ಟರ್ಬೆನ್ಸ್ ಇತ್ತು. ಆಮೇಲೆ ಪ್ರೀವಿಯಸ್ ರೆಕಾರ್ಡಿಂಗ್ಸ್ ಅದಿನ್ನೂ ಅಪ್ಡೇಟ್ ಮಾಡಿಲ್ಲ, ಎಡಿಟು ಮಾಡಿಲ್ಲ. ಸೊ ಅದನ್ನ ನೋಡಿದ್ರೆ ನಾನು ಮನೆಗೆ ಹೋಗಿ ನೋಡಿದಾಗ ನನಗೊಂದು ಅನಿಸಿದೇನಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ವಿಂಡ್ ಬ್ಲಾಸ್ಟ್ ಇರಲಿಲ್ಲ, ಸ್ಲೈಟ್ಲಿ ಮೈಕ್ ಅಡ್ಜಸ್ಟ್ ಮಾಡಿದ್ದೀನಿ, ಆಮೇಲೆ ಒಂದಷ್ಟು ಕಾಟನ್ಗಳನ್ನ ಇಟ್ಟಿದ್ದೀನಿ. ಸೊ ಹಾಗಾಗಿ ವಿಂಡ್ ಬ್ಲಾಸ್ಟ್ ಇಲ್ಲ, ಓಕೆನಾ. ಬಟ್ ಆದರೂ ಸಪೋಸ್ ಟೂರಿಂಗು ಇಲ್ಲ ಬ್ಯಾಂಗ್ಳೂರು ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಆ ಟೈಮಲ್ಲಿ ನನಗೆ ಡೆಫಿನೆಟಾಗಿ ಇದು ಬೇಕೇ ಬೇಕಾಗುತ್ತೆ, ಒಂದು ಒಳ್ಳೆ ಹೆಲ್ಮೆಟ್ ಬೇಕು. ಸೊ ಆ ಹೆಲ್ಮೆಟ್ಗೋಸ್ಕರ ನಾನು ಏನು ಮಾಡ್ತಾ ಇರೋದು, JC ರೋಡಿಗೆ ಹೋಗ್ತಾ ಇರೋದು. ಈ ವೇಗ ಎಲ್ಲ ಏನು ಗೊತ್ತಾ, ನನಗೆ ತಿಳಿದಿರೋ ಪ್ರಕಾರ ಇದರಲ್ಲಿ ನಾನು ಹೋಗಿದ್ದೀನಿ, ಇಲ್ಲ ಅಂತಿಲ್ಲ, ಸಕಲೇಶ್ಪುರಕ್ಕೆ ಹೋಗಿದ್ದೀನಿ, ಆಮೇಲೆ ಬೆಂಗಳೂರು ಸರೌಂಡಿಂಗ್ ಎಷ್ಟೋ ರೌಂಡ್ಸ್ಗಳನ್ನ ಹೋಗಿದ್ದೀನಿ. ವ್ಲಾಗ್ ಎಲ್ಲ ಮಾಡಿಲ್ಲ ನಾನು, ಮಾಡಿದ್ದೀನಿ. ಬಟ್ ಏನಂದರೆ ರೆಕಾರ್ಡಿಂಗ್ಸ್ ಕ್ಲಿಯರ್ ಇಲ್ಲ, ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಆಮೇಲೆ ಎಡಿಟಿಂಗ್ ಮಾಡಲಿಕ್ಕೆಲ್ಲ ಆಗಲ್ಲ. ಸೊ ಹಾಗೆ ಬಿಟ್ಬಿಟ್ಟಿದ್ದೀನಿ ಅದನ್ನೆಲ್ಲ. ಆಮೇಲೆ ಡಿಸಪಾಯಿಂಟ್ಮೆಂಟ್ ಆಗಿಬಿಡ್ತು ನನಗೆ, ಯಾಕಂದರೆ ಆ ವಿಂಡ್ ನಾಯ್ಸ್ ನೀವು ನೋಡ್ಕೊಂಡು ಕೇಳಲ್ಲ, ಆಮೇಲೆ ನೀವು ನೋಡೋದಿಲ್ಲ, ಒಂದು 2 ನಿಮಿಷ ನೋಡಿಬಿಟ್ಟು ಸ್ಕಿಪ್ ಮಾಡ್ಬೋದೇನೋ. ಸೊ ಅದಕ್ಕೆ ಆಮೇಲೆ ಮೊನ್ನೆ ಹೋಗ್ಬೇಕಾದ್ರೆ ಸ್ವಲ್ಪ ಮೈಕ್ ಅಡ್ಜಸ್ಟ್ ಮಾಡಿ ಮೈಕಿನ ಏನು ಹೇಳ್ತಾರೆ, ಆ ಎಡ್ಜ್ ಬರುತ್ತಲ್ವ, ಮೈಕ್ ಸ್ಟಾರ್ಟ್ ಆಗುತ್ತಲ್ವ, ಅಲ್ಲಿಗೆ ಒಂದು ಸ್ವಲ್ಪ ಕಾಟನ್ನು ಎಲ್ಲ ಸುಟ್ಬಿಟ್ಟು ಡೆಡ್ ಕ್ಯಾಟ್ ಎಲ್ಲ ಹಾಕಿ ಈಗ ಒಂದು ಸ್ವಲ್ಪ ವಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿದೆ. ಬಟ್ ಏನಾಯಿತು ಅಂದರೆ, ನಾನು ಎಲ್ಲೋ ಒಂದು ಕಡೆ ಹಿಂಗೆ ನನ್ನ ಹೆಡ್ನ ಟರ್ನ್ ಮಾಡಿದ್ದೀನಿ. ಟರ್ನ್ ಮಾಡಬೇಕಾದ್ರೆ ಇಲ್ಲಿ TRS to TRRS ಅಂತ ಒಂದು ಕೇಬಲ್ದು ಪಿನ್ ಬರುತ್ತೆ, ಆ ಪಿನ್ ಬೆಂಡ್ ಆಯಿತು. ಸೊ ಈ ವ್ಲಾಗಿನ ರೆಕಾರ್ಡ್ ಹೇಗೆ ಬರ್ತಾ ಇದೆ, ಎಷ್ಟು ಕ್ಲಿಯರಾಗಿ ಬರ್ತಾ ಇದೆ ಗೊತ್ತಿಲ್ಲ. ಫೈನಲಿ ಈಗ ನಾನು ಹೆಲ್ಮೆಟ್ ಏನು ಹೇಳ್ತಾರೆ ತಗೊಂಡಾಯಿತು. ಸೊ ತಗೊಂಡು ಹೋಗ್ತಾಯಿದ್ದೀನಿ, ಬಾಕ್ಸ್ ಇಲ್ಲೇ ಇದೆ. ನಾನು ಹುಡುಕಿ ಈ ಕಲರ್ ಪರ್ಟಿಕ್ಯುಲರಾಗಿ ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿದೆ. ಸೊ ಸಿಕ್ಕಾದ್ಮೇಲೆ ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ ಇದ್ರ ಕಂಪ್ಲೀಟ್ ರಿವ್ಯೂ ಹೆಂಗಿದೆ, ಕಂಫರ್ಟ್ ಚೆನ್ನಾಗೇ ಇದೆ, ನಾನು ಯೂಸ್ ಮಾಡಿ ನೋಡ್ತಾ ಇದ್ದೀನಿ. ಕಂಫರ್ಟ್ ಬಿಟ್ಟು ವಿಂಡ್ ಬ್ಲಾಸ್ಟ್ ಆಗಿರ್ಬೋದು, ಇಲ್ಲ ಅಂದರೆ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ಟೋಟಲಾಗಿ ನಾನು ಚೆಕ್ ಮಾಡಿ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಪಾಸಿಟಿವ್ ರಿವ್ಯೂಸ್ಗಳೇ ಇದ್ದಾವೆ. ಇದಕ್ಕಿಂತ ಸ್ವಲ್ಪ ಕಮ್ಮಿದ್ದು LS2 436-502 ಅನ್ನೋ ಒಂದು ಹೆಲ್ಮೆಟ್ ಇದೆ. ಸೊ ಆ ಹೆಲ್ಮೆಟ್ನು ನೀವು ನೋಡ್ಬೋದು. ನಾನು ಯಾವ ಹೆಲ್ಮೆಟ್ ತೊಗೊಂಡಿದ್ದೀನಿ, ಯಾವ ಬ್ರ್ಯಾಂಡ್, ಎಷ್ಟಾಯಿತು ಟೋಟಲಾಗಿ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ನಾನು ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿ ಆಗ್ತದೆ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೆ ತೊಗೊಳ್ಬೇಕು ಅಂತ. ಸೊ ಮನೇಲಿ ನಂಗೆ ಫುಲ್ ಸಪೋರ್ಟು, ಇದೇ ಹೆಲ್ಮೆಟ್ ಅಂತ, ಯಾಕೆ ಬಿಡಬೇಕು ಚಾನ್ಸ್ನ, ಅದಕ್ಕೆ ತೊಗೊಂಡಿರೋದು. ಯಾವ ಹೆಲ್ಮೆಟ್ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಹಾಕ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಬ್ರ್ಯಾಂಡಿಂಗ್ ಕಾಣಿಸುತ್ತೆ. ಬಟ್ ಇದರಲ್ಲೇ ತುಂಬ ವರ್ಷನ್ಗಳಿದ್ದಾವೆ. ನಾನು ತೊಗೊಂಡಿರೋ ಹೆಲ್ಮೆಟ್ ಯಾವುದು ಅನ್ನೋದನ್ನ ಹೇಳ್ತೀನಿ, ಏನಕ್ಕೆ ತೊಗೊಂಡೆ ಅಂತಲೂ ಹೇಳ್ತೀನಿ, ಎಲ್ಲಿ ತೊಗೊಂಡೆ ಅಂತ ಹೇಳಿಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಅಲ್ಲಿ ಹೋಗಿಬಿಟ್ಟು ನಿಮ್ಗೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಾನು ಅಂಗಡಿ ಒಳಗಡೆ ಹೋಗಿ ಯಾವುದೇ ವೀಡಿಯೋಸ್ಗಳಾಗಲಿ ಇಲ್ಲ ಪ್ರಮೋಷನ್ಗಳನ್ನಾಗಿ ನಾನು ಮಾಡಿಲ್ಲ. ನಾನು ಪರ್ಚೇಸ್ ಮಾಡಿದ್ದು ನನ್ನ ಕಂಫರ್ಟ್ ಇರಲಿ ಅನ್ನೋ ಒಂದು ಕಾರಣಕ್ಕೆ. ಬೇರೆ ಶಾಪ್ಸಲ್ಲೂ ಸಿಗುತ್ತೆ. ಈ ಥರ ಆಗೋದ್ರಿಂದಲೇ ನಮ್ಗೆ ದೇಶದಲ್ಲಿ ಆಕ್ಸಿಡೆಂಟ್ಗಳಾಗೋದು. ಒಂದು ಸ್ವಲ್ಪ ನಿಂತು ಪೇಷನ್ಸಲ್ಲಿ ಗಾಡಿ ಓಡಿಸೋದು ಏನೂ ಇಲ್ಲ. ಸೊ ಏನೋ ಅಲ್ಲಿ ಮುಂದುಗಡೆ ಯಾರೋ ನಿಲ್ಲಿಸಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ, ಅವ್ನು ನಿಲ್ಲಿಸಿದ್ದು ತಪ್ಪಿರ್ಬೋದು, ನಾನು ಅಬ್ಸರ್ವ್ ಮಾಡಿಲ್ಲ. ಅವ್ನು ನಿಲ್ಲಿಸಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಟೋಟಲಾಗಿ ರೈಟ್ ಸೈಡಿಗೆ ಬರೋದು, ಇಲ್ಲ ಟೋಟಲಾಗಿ ಲೆಫ್ಟ್ ಸೈಡಿಗೆ ಹೋಗೋದು. ಹಿಂದೆ ನೋಡಿದೆ ಇಲ್ಲೇನು ಡಿಸಿಪ್ಲಿನ್ಸ್ಗಳಿಲ್ಲ. ಸೊ ಅದೇ ಸಮಸ್ಯೆ ಆಗುತ್ತೆ. ಸೊ ಈ ಥರ ಓಡಿಸಿದಾಗ ಯಾರೋ ಮಾಡಿರೋ ತಪ್ಪಿಗೆ ಯಾರಿಗೋ ಪನಿಷ್ಮೆಂಟ್ಗಳಾಗೋದು. ಸೊ ಬಿಡಿ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಟೋಟಲಾಗಿ 2 ದಿನದ ವೀಡಿಯೋ ಇದು. ಒಂದು ದಿನ ಫುಲ್ ಸರ್ಚ್ ಮಾಡಿದ್ದೀನಿ, ಇನ್ನೊಂದು ದಿನ ಬಂದುಬಿಟ್ಟು SP ರೋಡಲ್ಲಿ ಪರ್ಚೇಸ್ ಮಾಡಿರೋ ಹೆಲ್ಮೆಟು. ಸೊ ನೋಡೋಣ, ಇದಾದಮೇಲೆ ಒಂದು ಮೋಟೋ ಬ್ಲಾಗಿಂಗ್ ಸೆಟಪ್ನ ಇದಕ್ಕೆ ಹಾಕಿಬಿಟ್ಟು ತೋರಿಸ್ತೀನಿ ಹೇಗಾಗುತ್ತೆ ಅನ್ನೋದು. ನಂತರ ಮತ್ತೆ ಮೋಟೋ ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ನೀವು ಮಾಡಬೇಕಾಗಿರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವೀಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್.